ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಮೇಡಮ್ ಅವರ ಅಭಿಮಾನಿಗಳ ಸಂಘದ ವತಿಯಿಂದ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಭಾಳ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡಿ ಕಾವ್ಯ ಮೇಡಮ್ ಅವ್ರಿಗೆ ಹಾಗೆ ನಮ್ಮ ಗಿಲ್ಲಿ ಸರ್ಗೆ ಅವ್ರ ಆಶೀರ್ವಾದ ಸಿಗಬೇಕು ಅಂತೇಳಿ ಅವರೆಲ್ಲ ಅಭಿಮಾನಿಗಳು ಇಲ್ಲಿಗೆ ಬಂದಿದ್ದಾರೆ. ಅವರ ಬಿಗ್ ಬಾಸ್ ಕಾವ್ಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಜನಸ್ನೇಹಿ ಆಶ್ರಮಕ್ಕೆ 50 ಮೂಟೆ ಸಿಮೆಂಟು 160 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಯಾರು ಅವರ ಅಭಿಮಾನಿಗಳು ಇದ್ದೀರಲ್ಲ, ನಿಮ್ಗೆ ಎಷ್ಟು ಕೈಲಾದಷ್ಟು ಜನಸ್ನೇಹಿ ಆಶ್ರಮಕ್ಕೆ ಬಂದು ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಹೆಲ್ಪ್ ಮಾಡಿ. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಮೇಡಮ್ ಅವರ ಅಭಿಮಾನಿಗಳ ಸಂಘದ ವತಿಯಿಂದ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಭಾಳ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡಿ ಕಾವ್ಯ ಮೇಡಮ್ ಅವ್ರಿಗೆ ಹಾಗೆ ನಮ್ಮ ಗಿಲ್ಲಿ ಸರ್ಗೆ ಅವ್ರ ಆಶೀರ್ವಾದ ಸಿಗಬೇಕು ಅಂತೇಳಿ ಅವರೆಲ್ಲ ಅಭಿಮಾನಿಗಳು ಇಲ್ಲಿಗೆ ಬಂದಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಭಗವಂತ ಅವರಿಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಅವರ ಸಕಲ ಸಂಕಷ್ಟಗಳು ದೂರ ಆಗಲಿ, ಅವರ ಆಸೆಗಳೆಲ್ಲ ಈಡೇರಲಿ, ಆದಷ್ಟು ಬೇಗ ಬೆಳ್ಳಿ ಪರದೆ ಮೇಲೆ ರಾರಾಜಿಸ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಭಾಳ ಸಂತೋಷ ಆಯಿತು ಸರ್. ಅವರ ಒಂದು ಜನ್ಮದಿನದ ಪ್ರಯುಕ್ತ ಯಾವುದೋ ರೆಸಾರ್ಟಲ್ಲಿ ಪಾರ್ಟಿ ಮಾಡಿದೆ, ದುಂದು ವೆಚ್ಚ ಮಾಡಿದೆ, ಆ ಜನಸ್ನೇಹಿ ಆಶ್ರಮದಲ್ಲಿ ಇವತ್ತು ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಜೊತೆಗೆ ಬರೋಬ್ಬರಿ 50 ಮೂಟೆ ಸಿಮೆಂಟ್ ಕೂಡ ಕಟ್ಟಡ ನಿರ್ಮಾಣಕ್ಕೆ ಅವರ ಒಂದು ಹೆಸರಲ್ಲಿ ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ಏನು ಹೇಳಕ್ಕಂದ್ರೆ ನಮ್ಮ ಈ ದಿನ ಏನೋ ಕಾವ್ಯ ಮೇಡಮ್ ಅವರ ಹುಟ್ಟುಹಬ್ಬ ಏನಿದೆ, ಅದಕ್ಕೋಸ್ಕರ ಇಲ್ಲಿ ಜನಶ್ರೀ ಯೋಗೇಶಲ್ಲಿ ಎಷ್ಟೋ ದೇವರ ಮಕ್ಕಳು ಎಷ್ಟೊಂದು ಜನ ಇದ್ದರು. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿತ್ತು. ಇಷ್ಟೊಂದು ಇಕ್ಕಟ್ಟಲ್ಲಿ ಇಷ್ಟೊಂದು ಇದು ಮಾಡ್ತಿದ್ದಾರೆ, ತುಂಬ ಇದಾಯಿತು. ಹೇಗಿದೆ ಸರ್ ಆಶ್ರಮ? ಹೇಗಿದೆ ಇದು ಆಶ್ರಮ? ಫುಲ್ಲು ಎಲ್ಲ ಜಾಗ ಕಮ್ಮಿ ಇದೆ, ಎಲ್ಲ ಪಾಪ ಜಾಗ ಇಲ್ದಿರ ಎಲ್ಲ ಆಚೆ ಎಲ್ಲ ಹಾಕಿದ್ದೀರ, ಬೆಡ್ಡೆಲ್ಲ ನೋಡಿದ್ರೆ ಫುಲ್ಲು ಚಿಕ್ಕ ಥರ ಇದೆ, ಆಶ್ರಮ ಥರ ಇದಿಲ್ಲ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರ ಅಲ್ಲೆಲ್ಲ ಆಶ್ರಮಕ್ಕೆ ಯಾವ ಸರ್ಕಾರದಿಂದನೇ ಆಗಲಿ ಗೌರ್ಮೆಂಟಿಂದನೇ ಆಗಲಿ ಯಾವುದೂ ₹1 ಹೆಲ್ಪ್ ಮಾಡ್ತಿಲ್ಲ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಬರ್ತಡೇ ಎಲ್ಲೆಲ್ಲಿ 50 ಲಕ್ಷ ಕೊಟ್ಟು ಎಲ್ಲೆಲ್ಲಿ ಖರ್ಚು ಮಾಡ್ತಿದ್ದೀರಾ ಹತ್ರನೇ ಬಂದು ಈ ಆಶ್ರಮಕ್ಕೆ ಅಲ್ಲಿ ಕೆಲಸ ಅರ್ಧಕ್ಕೆ ನಿಂತೋಗಿದೆ, ಮೆಟೀರಿಯಲ್ ಇಲ್ಲ, ಎಲ್ಲ ನೋಡ್ಕೊಂಡು ಬಂದ್ವಿ. ಎಲ್ಲ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ಧನ್ಯವಾದ ಸರ್. ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ನಿಮ್ಮನೆ ಹಬ್ಬದ ಥರ ಆಚರಣೆ ಮಾಡ್ತಾ ಇದ್ದೀರಾ ಕಾವ್ಯ ಮೇಡಮ್ ಅವ್ರ ಬರ್ತಡೇನ. ಅವ್ರು ಎಷ್ಟು ಪುಣ್ಯ ಮಾಡಿದಾರ ಏನೋ ನಿಮ್ಮಂಥ ಎಲ್ಲ ಅಭಿಮಾನಿಗಳನ್ನ ಪಡೆದಿರೋದಕ್ಕೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವ್ರಿಗೆ ದೀರ್ಘಾಯುಷ್ಯನ ಕೊಟ್ಟು ಕಾಪಾಡಲಿ. ಇಲ್ಲಿ ಬಹುಶಃ ನೀವೆಲ್ಲ ಬಂದು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿ ಇವ್ರಿಗೆಲ್ಲ ತೃಪ್ತಿ ಪಡಿಸ್ತಾ ಇದ್ದೀರ ಅಂದರೆ ಮುಕ್ಕೋಟಿ ದೇವ್ರಗಳ ಆಶೀರ್ವಾದ ಅವ್ರಿಗೆ ಸಿಗ್ತಾ ಇದೆ, ನಿಮಗೂ ಸಿಗ್ತಾ ಇದೆ ಅಂತ ನಾನು ಕೂಡ ಭಾವಿಸ್ತೀನಿ ಸರ್. ಧನ್ಯವಾದ, ಒಳ್ಳೆಯದಾಗಲಿ, ನಮಸ್ಕಾರ. ಗಿಲ್ಲಿ ಕಾವ್ಯ ಅಭಿಮಾನಿ ಬಳಗದ ವತಿಯಿಂದ ಬಿಗ್ ಬಾಸ್ ಕಾವ್ಯವರ ಬರ್ತಡೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಜನಸ್ನೇಹಿ ಆಶ್ರಮದಲ್ಲಿ 160 ದೇವರ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಹಾಗೂ ಹೊಸದು ನಿರ್ಮಾಣವಾಗುತ್ತಿರುವ ಆಶ್ರಮ 50 ಮೂಟೆ ಸಿಮೆಂಟನ್ನು ಕೊಡ್ತಾ ಇದ್ದೀವಿ. ಮತ್ತು ಯಾರ್ಯಾರು ಏನೇನು ಅವರು ಹೆಸರು ಅಭಿಮಾನಿಗಳಿದ್ದೀರಲ್ಲ, ಅವ್ರ ಜನಸ್ನೇಹಿ ಆಶ್ರಮಕ್ಕೆ ಬಂದು ನಿಮ್ಮ ಕೈಯಲ್ಲಿ ಎಷ್ಟು ಆದಷ್ಟು, ಅದು 1 ಚೀಲ ಸಿಮೆಂಟ್ ಆಗ್ಬೋದು, 5 ಆಗ್ಬೋದು, 10 ಆಗ್ಬೋದು, ಅವ್ರಿಗೆ ಎಷ್ಟು ಆದಷ್ಟು ಸಹಾಯ ಮಾಡಿ. ಮತ್ತು 150 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಇದನ್ನು ಮಾಡಿ ಅಂತ ಇದನ್ನು ಮಾಡಿ. ಗಿಲ್ಲಿ ಕಾವ್ಯ ಅಭಿಮಾನಿ ಸಂಘಕ್ಕೆ ಅವ್ರ ಅಧ್ಯಕ್ಷರಂತೆ ಮತ್ತು ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ. ಸೊ ಗಿಲ್ಲಿ ಅವರ ಆರ್ಭಟ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿದೆ. ಸೊ ಕಾವ್ಯ ಅವ್ರದ್ದು ಹಾಗೇ ಇದೆ, ಒಳ್ಳೇದಾಗಲಿ ಅವ್ರಿಗೆ. ಥ್ಯಾಂಕ್ ಯು ಸೊ ಮಚ್. ಫ್ರೀ ಆದರೆ ಯಾವತ್ತಾದರೂ ಇಲ್ಲಿಗೆ ಬರಬೇಕು ಅನ್ಸಿದ್ರೆ ಜನಸ್ನೇಹಿ ದೇವ್ರ ಮಕ್ಕಳನ್ನ ನೋಡೋದಕ್ಕೆ ಬನ್ನಿ. ಯಾಕೆ ಬನ್ನಿ ಅಂತ ಕೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಸಾಕಷ್ಟು ಜನ ನಿಮ್ಮ ಶೋಗಳನ್ನ ನೋಡಿದ್ದಾರೆ. ಇವ್ರು ಯಾರು ಬಂದು ನಿಮ್ಮನ್ನ ಬೀಟ್ ಮಾಡಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದು ನೀವು ನೋಡಿದ್ರೆ ಅವ್ರ ಆಶೀರ್ವಾದ ನಿಮಗೂ ಸಿಗುತ್ತೆ, ಜೊತೆಗೆ ನಿಮ್ಮನ್ನು ನೋಡಿದ ಪುಣ್ಯ ಅವ್ರಿಗೂ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ ಸರ್. ಟು ಯು ಹ್ಯಾಪಿ ಬರ್ಡೇ, ಟು ಯು ಹ್ಯಾಪಿ ಬರ್ಡೇ ಟು ಯು ಕಾವ್ಯ ಮೇಡಮ್, ಹ್ಯಾಪಿ ಬರ್ಡೇ ಟು ಯು. ಇಟ್ಕೊಳ್ಳಿ ಸರ್, ಎಲ್ಲರೂ ಬಂದ್ಬಿಡಿ. ವೆರಿ ಗುಡ್.
ಬಿಗ್ ಬಾಸ್ ಗಿಲ್ಲಿ ಕಾವ್ಯ ಅಭಿಮಾನಿ ಬಳಗದ ವತಿಯಿಂದ ಬಿಗ್ ಬಾಸ್ ಕಾವ್ಯ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಜನಸ್ನೇಹ ಆಶ್ರಮಕ್ಕೆ 50 ಮೂಟೆ ಸಿಮೆಂಟು 160 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಯಾರು ಅವರ ಅಭಿಮಾನಿಗಳು ಇದ್ದೀರಲ್ಲ, ನಿಮ್ಗೆ ಎಷ್ಟು ಕೈಲಾದಷ್ಟು ಜನಸೇವಾ ಆಶ್ರಮಕ್ಕೆ ಬಂದು ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಹೆಲ್ಪ್ ಮಾಡಿ. ಇದು ಗೌರ್ಮೆಂಟ್ ಸೌಲಭ್ಯ ಇಲ್ಲ, ಇದಕ್ಕೆ ನಮ್ಮ ಅಧ್ಯಕ್ಷರು ನಮಗೆ ಪೂರ್ತಿ ಬೆಂಬಲ ನೀಡಿದ್ದಾರೆ. ನಿನ್ನೆ ಕರೆ ಕೊಟ್ಟಿದ್ದಕ್ಕಾಗಿ ಇವತ್ತು ಅವ್ರ ಸ್ವಂತ ಕೆಲಸವನ್ನು ಬಿಟ್ಟು ನಮ್ಮ ಜೊತೆ ಬೆಂಬಲ ನಿಂತಿದ್ದಾರೆ. ನಮ್ಮ ಹುಡುಗರೆಲ್ಲ ಮಾಡಿಕೊಂಡು ಒಂದು 15 ದಿನ ಪ್ರಿಪರೇಷನ್ ಮಾಡಿದ್ದೀವಿ. ನಿಮ್ಗೆ ಎಷ್ಟು ಕೈಲಾದಷ್ಟು ಆಶ್ರಮಕ್ಕೆ ಬಂದು ಇದಕ್ಕೆ ಭೇಟಿ ಕೊಡಿ. ಮತ್ತವ್ರಿಗೆ ಫ್ಯಾನ್ಸ್ಗೆ ಹೇಳಿ ಒಳ್ಳೆಯದನ್ನು ಮಾಡೋ ಕೊನೆಯವರೆಗೂ ಅವ್ರ ಜೊತೆಯಾಗಿ ಇರ್ತೀವಿ ಅಂತ ಹೇಳಿ. ನನ್ನ ಹೆಸರು ಸಂಜು ಅಂತ, ಇವ್ರ ಅಧ್ಯಕ್ಷರ ಹೆಸರು ಚಿನ್ನುದರ್ಶಿ ಅಂತ ಹೇಳಿ. ಇವ್ರು ನಾವು ಕೊನೆಯವರೆಗೆ ಗಿಲ್ಲಿ ಅವ್ರಿಗೆ ನಾವು ಸಪೋರ್ಟ್ ಕೊನೆಯವ್ರಿಗೆ ಇರ್ತೀವಿ. ಅವ್ರು ಏನೇ ಬಂದರೂ ನಮ್ಮ ಅಧ್ಯಕ್ಷರು ಇದ್ದಾರೆ, ನಾವು ಇದ್ದೀವಿ. ಒಟ್ಟು ಅವ್ರಿಗೆ ಒಳ್ಳೆಯದನ್ನು ಮಾಡ್ತೀವಿ, ಒಳ್ಳೆಯದನ್ನು ಮಾಡ್ಕೊತಿರ್ತೀವಿ. ಇವಾಗ ಹಳೆ ಆಶ್ರಮಕ್ಕೆ ಹೋಗಿ ನೋಡಿದ್ರಿ ನೀವು, ಸೊ ಅಲ್ಲಿ ಪರಿಸ್ಥಿತಿ ಯಾವ ಥರ ಇದೆ ಸರ್? ಅಲ್ಲಿ ಒಂದು ಸ್ವಲ್ಪ ಬೆಡ್ನ ಸಮಸ್ಯೆ ಇದೆ, ಕೆಳಗೂ ಮಲ್ಕೊಂಡಿದ್ದಾರೆ ಸ್ವಲ್ಪ. ಇಲ್ಲಿ ಅದಕ್ಕೋಸ್ಕರನೇ ಹೊಸ ಜಾಗನೇ ಫುಲ್ಲು ಕಮ್ಮಿ, ಪೇಸೆ ಕಮ್ಮಿ ಇದೆ. ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿ ನಡೀತಿದೆ. ಗೌರ್ಮೆಂಟ್ ಸಪೋರ್ಟ್ ಇಲ್ಲ ಅಂತೀರಾ ಎಲ್ಲರೂ. ನಾವು ಎಷ್ಟು ಜನ ನೋಡ್ತಿದ್ರು, ಎಲ್ಲ ಬಂದು ಇಲ್ಲಿ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಅಲ್ಲಿ ನೋಡಿರೋ ಸಿಚುವೇಶನ್ ನೋಡಿದ್ರೆ ಫುಲ್ಲು ಟೈಟ್ ಆಗಿದೆ ಮಾತ್ರ. ಇವಾಗ ಕರ್ನಾಟಕ ಜನತೆಯಿಂದ ಒಂದು ಗೌರ್ಮೆಂಟ್ ನಡೀತಾ ಇದೆ ಅಂದರೆ ಒಂದು ಆಶ್ರಮ ಕಟ್ಟೋದ್ರಲ್ಲಿ ಏನಿದಿಲ್ಲ. ಸೊ ಜನತೆಗೆ ನಿಮ್ಮ ಕಡೆಯಿಂದ ಯಾವ ಥರ ಹೇಳ್ತೀರಾ? ಅದೇ ಹೇಳ್ತೀವಿ, ಒಂದು ಆಶ್ರಮ ಕಟ್ಟೋದು, ಇವಾಗ ಒಂದು ಮನೆ ಕಟ್ಟೋದು ಇದು ಅಷ್ಟೊಂದು ಇದಲ್ಲ. ಈ ಆಶ್ರಮ ಕಟ್ಟೋದೇನು ತಮಾಷೆ ಅಲ್ಲ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೋ ಬಂದು ಎಲ್ಲ ಮೆಟೀರಿಯಲ್ ಇಲ್ದಿರೋ ಎಲ್ಲ ಸ್ಟಾಪ್ ಆಗಿದೆ ಆಶ್ರಮ. ನಮಗೂ ನೋಡಿ ಒಂಥರ ಇದಾಯಿತು. ಯಾರ್ಯಾರು ಏನೇನು ಮಾಡೋ ಸಪೋರ್ಟ್ ಬಂದು ಇಲ್ಲಿ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ. ಹಾಗಾಗಿ ಈಗಿನ ಕಾಲದಲ್ಲಿ ಸ್ವಂತ ತಂದೆ ತಾಯಿ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಎಲ್ಲ ಒಂದು ಬೀದಿಲಿ ಮಲಗಿರೋರ್ನಾಗಿರಲಿ ಏನಾಗಿರಲಿ ಅವ್ರನ್ನ ಕರ್ಕೊಂಬಂದು ಯಾವ ರೀತಿ ಮನೇಲಿ ಯಾವ ರೀತಿ ನೋಡ್ಕೋದು ಅದೇ ರೀತಿ ನೋಡ್ಕೊಂಡು ತುಂಬ ಹೆಲ್ಪ್ ಮಾಡ್ತಾರೆ ಯೋಗೀಶರು. ಸೊ ನೀವೇ ನೋಡ್ತಿರ್ಬೋದು, ಮೆಟೀರಿಯಲ್ ಇಲ್ಲದೆ ಯಾವ ಥರ ಮೆಟೀರಿಯಲ್ ಇಲ್ಲ, ಕೆಲಸ ಸ್ಟಾಪ್ ಆಗಿದೆ. ಸೊ ಜನರು ಒಂದು ಹೆಲ್ಪ್ ಮಾಡಿದರೆ ಈ ಪ್ರಾಜೆಕ್ಟ್ ಏನಿದೆ ಇದು ನಮಗೋಸ್ಕರ ಅಂತ ಏನೂ ಮಾಡ್ತಿಲ್ಲ, ಇದೆಲ್ಲರಿಗೂ ನಿರಾಶ್ರಿತರಿಗೋಸ್ಕರ. ಇವಾಗ ನೀವು ತೊಗೊಂಬಂದು ಒಂದು 50 ಮೂಟೆ ಕೊಟ್ಟಿದ್ದೀರಂದರೆ ನೀವೇ ಓನರ್. ಅದಕ್ಕೆ ನೀವು ಒಂದು ದಿವಸ ಬಂದು ಹೇಳ್ಬೋದು ನಾನು ಈ ಆಶ್ರಮಕ್ಕೆ ಹೆಲ್ಪ್ ಮಾಡಿದ್ದೀನಿ ಅಂತ. ಇವಾಗ ತಾಜ್ ಮಹಲ್ ಯಾರೋ ಕಟ್ಟಿದ್ರು, ಆಯಪ್ಪನ ಹೆಸರು ಇನ್ನೂ ಇದೆ, ಅರ್ಥ ಆಯ್ತಾ? ಸೊ ಆ ಥರ ನಿಮ್ಮ ಹೆಸರು ಕಡೆವರೆಗೂ ಉಳಿಯುತ್ತಿಲ್ಲಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಅಷ್ಟೇ. ಇವತ್ತು ನೀವು ತಂದು ಕೊಟ್ಟಿದ್ದೀರಾ, ಯಾವತ್ತೋ ಒಂದು ದಿವಸ ನೀವು ಎಲ್ಲ ಆದಮೇಲೆ ಹೇಳ್ತೀರಾ ವಿಡಿಯೋ ನೋಡಿ, ಇಲ್ಲಿ ನೋಡಿ ನಾನೇನೋ ಕೊಟ್ಟಿದ್ದೀನಿ ಆಶ್ರಮಕ್ಕೆ ಅಂತ. ಸೊ ಅದೊಂದು ಖುಷಿಯಾದ ವಿಷಯ. ಸೊ ತುಂಬ ಥ್ಯಾಂಕ್ ಯು. ನೀವು 50 ಮೂಟೆ ಸಿಮೆಂಟ್ನ ಗಿಲ್ಲಿ ಮತ್ತು ಕಾವ್ಯ ಅವ್ರ ಹೆಸರಲ್ಲಿ ಕೊಟ್ಟಿದ್ದೀರಾ. ಸೊ ಕಾವ್ಯ ಅಕ್ಕ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರು 100 ವರ್ಷ ಚೆನ್ನಾಗಿರಲಿ. ಇನ್ನು 100 ಸಿನಿಮಾದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿ ಇನ್ನು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ಕೇಳ್ಕೊತೀವಿ. ನಮ್ಮೆಲ್ಲ ದೇವ್ರ ಮಕ್ಕಳ ಆಶೀರ್ವಾದ, ಶನೇಶ್ವರ ಸ್ವಾಮಿ ಆಶೀರ್ವಾದ, ಶಿವಕುಮಾರ ಸ್ವಾಮಿ ಆಶೀರ್ವಾದ ಕಾವ್ಯ ಮತ್ತು ಗಿಲ್ಲಿ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ತುಂಬ ಥ್ಯಾಂಕ್ಸ್ ಅಣ್ಣ ನೀವು ಬಂದು. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಎಲ್ಲ ಬಂದು ಸಹಾಯ ಮಾಡಿ, ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ, ಆಶ್ರಮಕ್ಕೆ ಹೆಲ್ಪ್ ಮಾಡಿ. ಈ ಬರ್ತ್ಡೇ ಪಾರ್ಟಿಯಲ್ಲಿ ಬರೀ ಕುಡ್ದು ದುಡ್ಡು ಹಾಳು ಮಾಡೋಕ್ಕಿಂತ ಅದೇ ದುಡ್ಡಲ್ಲಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಏನಾಗುತ್ತೋ 1 ಮೂಟೆ ಸಿಮೆಂಟ್ ಆಗುತ್ತೋ ತಗೊಂಬಂದು ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಈಗೆಲ್ಲ ನೋಡಬೇಕೆಲ್ಲ ಕೆಲಸ ಎಲ್ಲ ನಿಂತೋಗಿದೆ. ಹಾಗಾಗಿ ಯಾರ್ಯಾರು ನೋಡ್ತಾ ಇದ್ದಾರೆ ಈ ವಿಡಿಯೋನ ಎಲ್ಲರೂ ಅಟ್ಲೀಸ್ಟ್ ನಿಮ್ಮ ಕೈಲಿ ಏನಾಗುತ್ತದ್ದು ಸಹಾಯ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಗೌರ್ಮೆಂಟಿಂದ ಯಾವುದೇ ರೀತಿ ಫಂಡ್ ಬರ್ತಾ ಇರೋದ್ರಿಂದ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನೋಡೋರು ದಯವಿಟ್ಟು ನಿಮ್ಮ ಕೈಲಾದಷ್ಟು ಮಾಡಿ. ಇಷ್ಟೇ ಮಾಡಬೇಕು ಅಂತ ಏನಿಲ್ಲ, ಬರೀ 1 ಮೂಟೆ ಆದರೂ ಸಾಕು. 1 ಮೂಟೆ ಆದರೂ ತಂದು ಬರೀ 1 ಮೂಟೆ ಆದರೂ ಸಾಕು. ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ ನೀವು ಬಂದು 1 ಮೂಟೆ ಹೆಲ್ಪ್ ಮಾಡಲಿ ಅಂತ. ಇವಾಗ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತು 6 ಇಂದ 7 ಕೋಟಿ ಜನ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಈ ವಿಡಿಯೋ ನೋಡೋರು ದಯವಿಟ್ಟು ನಿಮ್ಮ ಕೈಲಾದಷ್ಟು 1 ಮೂಟೆ ಆದ್ರೂ ತಂದು ನಮಗೂ ನಿಮ್ಮಂತ ಟ್ಯಾಕ್ಸಿ ಡ್ರೈವರ್ಗಳಾಗ್ಲಿ ಒಂದು ಮಿಡಿಲ್ ಕ್ಲಾಸ್ ಲೆವೆಲಲ್ಲಿ ಜನಗಳು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಇವಾಗ. ಸೊ ಅದರಿಂದ ಈ ಆಶ್ರಮ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ಸೊ ಇನ್ನೂ ಸ್ವಲ್ಪ ದೊಡ್ಡವ್ರು ಏನಾದರೂ ಕೈ ಜೋಡಿಸಿದ್ರೆ ಬೇಗ ಆಗುತ್ತೆ ಅಂತ ಕೇಳ್ಕೊಂಡು ತುಂಬ ಥ್ಯಾಂಕ್ಸ್ ಅಣ್ಣ. ಓಕೆ, ಥ್ಯಾಂಕ್ ಯು.